ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಯಾರಿ ನಡೀತಾ ಉಂಟು. ನನ್ನ ದೋಸೆ ಸಪ್ರೇಟ್, ವೀನಾ ಕಾಕು ಕಿಯಾರನ ದೋಸೆ ಸಪ್ರೇಟ್. ನಾನು ತೋರಿಸ್ತೇನೆ ಎಂಥ ದೋಸೆ ಮಾಡ್ತಿದ್ದೇನೆ ಅಂತೀನಿ. ಇದು ನನ್ನ ದೋಸೆ, ಇದು ಬಂದ ಪಚ್ಚೆ ಕಲರ್. ಪಚ್ಚೆ ಯಾಕಂದರೆ ಇದು ಹೆಸರುದು ದೋಸೆ, ಮೊಳಕೆ ಬಂದ ಹೆಸರುದು ದೋಸೆ. ಇದು ನನಗೆ ಇದಕ್ಕೆ ಶುಂಠಿ, ಕಾಯಿಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದಾನೆ. ಮತ್ತು ಇದು ಕಿಯಾರದು ನಾರ್ಮಲ್ ದೋಸೆ, ಅಕ್ಕಿ. ನಾನು ಅಕ್ಕಿ ಅವಾಯ್ಡ್ ಮಾಡ್ತಿದ್ದೇನೆ ಸ್ವಲ್ಪ, ಎಸ್ಪೆಷಲಿ ವೈಟ್ ರೈಸ್ ಅವಾಯ್ಡ್ ಮಾಡ್ತಿದ್ದೇನೆ. ತಿಂತಾರೆ, ತಿನ್ನೋದೇ ಇಲ್ಲ ಅಂತಿಲ್ಲ ಅಲ್ಲ, ಆದರೆ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತು ಇದು ನನಗೆ ಚಹಾ, ಶುಂಠಿ ಮತ್ತು ಇದೊಂದು ಟೀ ಬ್ಯಾಗ್ ಹಾಕಿದೆ. ಇದು ನನ್ನ ಬ್ರೇಕ್ಫಾಸ್ಟ್. ಒಂದು ಫುಲ್ ಎಗ್, ಒಂದು ಎಗ್ ವೈಟ್, ಮತ್ತು ಇದು ಪದಂಗಿದು ದೋಸೆ, 2 ದೋಸೆ ಇನ್ನೊಂದು ಆಗ್ತಾ ಉಂಟು. ಮತ್ತು ಶುಂಠಿ ಹಾಗೂ ಲಿಂಬೆಯ ಚಹಾ, ಶುಂಠಿ ಹಾಗೂ ಲಿಂಬೆಯ ಚಹಾ, ಹಾಲು ಹಾಕಲಿಲ್ಲ ಇದಕ್ಕೆ. ಸೊ ಇದು ನನ್ನ ಬ್ರೇಕ್ಫಾಸ್ಟ್. ಒಮ್ಮೆಲೆ ಎಲ್ಲ ಸ್ಟಾಪ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಆದರೆ ಆದಷ್ಟು ನನ್ನ ಸೈಡಿಂದ ಸ್ವಲ್ಪ ಎಂಥ ಸ್ವೀಟ್ಸ್ ಹಾಗೂ ಕೆಲವುದೆಲ್ಲ ಐಟಮ್ಸ್ ತಿನ್ನೋದು ಬಂದ್ ಮಾಡಿದ್ದೇನೆ ಹೆಲ್ತಿಗೋಸ್ಕರ. ಯಾಕಂದರೆ ಕಣ್ಣು ಅಂತೂ ಒಟ್ರಾಸಿ ತುರಿಸ್ತಾ ಉಂಟು. ಒಬ್ಬರು ಕೇಳಿದ್ರು ಹೇಗಿದ್ದೀರಿ ಈಗ ಅಂತೀವಿ. ಹುಷಾರಿದ್ದೇನೆ, ಆದರೆ ಕಣ್ಣು ಇನ್ನೂ ಸಹ ತುರಿಸ್ತಾ ಉಂಟು. ಸ್ವಲ್ಪ ಟೈಮ್ ತಗೊಳ್ತದೆ, ಕನ್ಸಿಸ್ಟೆನ್ಸಿ ಬೇಕಲ್ಲ. ಅಟ್ಲೀಸ್ಟ್ ಒಂದು ತಿಂಗಳು ಕನ್ಸಿಸ್ಟೆನ್ಸಿ ಇದ್ದರೆ ಸ್ವಲ್ಪ ಕಣ್ಣು ತುರಿಸೋದು ಕಮ್ಮಿ ಆಗ್ತದೆ ಅಂತ ಆಗ್ತದೆ. ಒಟ್ರಾಸಿ ತುರಿಸೋದು, ಎಸ್ಪೆಷಲಿ ರಾತ್ರಿಗೆಲ್ಲ ಡ್ರಾಪ್ಸ್ ಹಾಕಿದ ಮೇಲೆ ಸಹ ತುರಿಸ್ತಾ ಇರ್ತದೆ. ನೀವು ನೋಡ್ತಿರ್ಬೋದು, ಸ್ವಲ್ಪ ಬಾತಿದ ರೀತಿ ಉಂಟು. ಎಸ್ಪೆಷಲಿ ಐಲಿಡ್ಸ್ ಮೇಲೆ, ಕಣ್ಣಿನ ಮೇಲೆ ಸ್ವಲ್ಪ ಬಾತಿದೆ. ಸೊ ನೋಡು, ಆದಷ್ಟು ಪ್ರಯತ್ನ ಪಡ್ತಾ ಇದ್ದೇನೆ. ಮದ್ದು ಸಹ ತಿಂತಾ ಇದ್ದೇನೆ. ನೀವೆಲ್ಲ ಹೇಳಿದಿರಿ, ತುಂಬ ಟಿಪ್ಸ್ ಎಲ್ಲ ಹೇಳಿದಿರಿ, ತುಂಬ ಥ್ಯಾಂಕ್ಸ್ ಆಯಿತಾ. ತುಂಬ ಟ್ರೈ ಮಾಡ್ತಿದ್ದೇನೆ ಅದನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ನನ್ನ ಡೇ ಡಯಟಲ್ಲಿ. ನೋಡು, ಬೇಗನೆ ಕಮ್ಮಿ ಆದರೆ ಒಂದಾಯಿತು. ಇವತ್ತು ಈದ್, ಎಲ್ಲರೂ ಸಹ ಹೊರಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೊರಟಿದ್ದೇವೆ. ಒಂದು ಹೊಸತಾದ ಮಂಗಳೂರಿನ ರೆಸ್ಟೋರೆಂಟ್ಗೆ ಟ್ರೈ ಮಾಡುವ ಅಂತೇಳಿ ಹೋಗ್ತಿದ್ದೇವೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಒಂದು ಹೊಸ ಹೋಟೆಲ್ಗೆ ಬಂದೇವೆ. ಇದು ಸಹ ಊರಿನವ್ರದೇ ಹೋಟೆಲ್. ನೋಡುವ ಹೇಗೆ ಉಂಟು, ಟೇಸ್ಟ್ ನೋಡುವ. ಏನು ಪ್ರಮೋಷನ್ ಏನಲ್ಲ, ಜಸ್ಟ್ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗೋದು. ಇಂಡಿಯಾ ಹೌಸ್ ಇವತ್ತು ಕ್ಲೋಸ್. ಇಂಡಿಯಾ ಹೌಸ್ ನಾವು ಯಾವತ್ತು ಹೋಗುವ ರೆಸ್ಟೋರೆಂಟ್ ಇವತ್ತು ಕ್ಲೋಸ್. ಅದಕ್ಕೆ ಇವತ್ತು ಒಂದು ಹೊಸತು ಟ್ರೈ ಮಾಡುವ ಅಂತೇಳಿ ಬಂದಿದ್ದೇವೆ. ಈದಲ್ಲ, ಈದಿಗೆ ಮೇಂಟೆನೆನ್ಸ್ಗೆ ಬಂದ್ ಮಾಡಿದ್ದಾರೆ. ಫುಲ್ ಕಚ್ಚಾ ರೋಡ್ ಇದು, ಫುಲ್ ಕಚ್ಚಾ ರೋಡ್. ಮೆಲ್ಲ ಬಾ. ಮಳೆ ಸಹ ಬರ್ತಾ ಉಂಟು, ಸ್ವಲ್ಪ ಪನಿ ಮಳೆ ಬರ್ತಾ ಉಂಟು. ಗಾಡಿ ಮೆಲ್ಲ ಪನಿತಾ ಉಂಟು. ಬರ್ಸ ಕಮಿಂಗ್, ಬರ್ಸ ಹೋಗು ಮಗ. ಇದೆಲ್ಲ ಸ್ವಲ್ಪ ಕಚ್ಚಾ ರೋಡ್, ಅದಕ್ಕೆ ರೋಡ್ ಎಲ್ಲ ಸ್ವಲ್ಪ ಹೀಗೆ ಬರ. ಎಂತ ತಿಂತಿಕ್ಕಿಯ ಇವತ್ತು? ಕಳೆಗೆ ನೋಡು, ಹಾಯ್ ಹೇಳಿ ಇನ್ನು ಜಾರ್ಮಂಡಿ ಟೊರ್ರ ಬಿಡಬೇಡ. ಪುಚ್ಚೆ ನೋಡಿ, ಇಲ್ಲಿದು ಪುಚ್ಚೆ. ಇಲ್ಲಿದು ಪುಚ್ಚೆ ಮುಟ್ಬೇಡ ಮಗ, ಬೇಡ ಅದು ಹೋಗ್ಲಿ ನಾವು ಹೋಗು. ನೋಡಿ, ಇದೇ ಹೋಟೆಲ್ ಸಿದ್ದಿ ಶರದ್ ಇಂಡಿಯನ್ ರೆಸ್ಟೋರೆಂಟ್, ಮ್ಯಾಂಗ್ಳೂರ್ನವ್ರದ್ದು ಇದು. ಹೋಗುವ. ನಮ್ಮ ಊರದ್ದು ವೈಬ್ ಉಂಟು. ವಾವ್, ಬ್ಯೂಟಿಫುಲ್. ಮುಂಬೈದೊಂದು ಫೋಟೋ ಹಾಕಿದ್ದಾರೆ, ಗೇಟ್ ವೇ ಆಫ್ ಕೋರಿಕಟ್ಟ, ಯಕ್ಷಗಾನ. ಇದು ನಮ್ಮ ಊರದ್ದು ಹೆಮ್ಮೆ, ಟೈಗರ್ ಡ್ಯಾನ್ಸ್, ಪಿಲಿವೇಷ. ಇದು ಇವರ ಮೆನ್ಯೂ ಆಯ್ತಾ. ಮೆನ್ಯೂ ನೋಡುವಾಗಂತೂ ತುಂಬಾ ಅಫೋರ್ಡೆಬಲ್ ಪ್ರೈಸ್, ಹೆಚ್ಚು ಏನು ಎಕ್ಸ್ಪೆನ್ಸಿವ್ ಇಲ್ಲ. ನಿಮ್ಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರ್ತದಲ್ಲ, ಪಾರಿನಲ್ಲಿ ಮಸಾಲೆ ದೋಸೆಗೆ ಎಷ್ಟಿರ್ತದೆ ಅಂತೇಳಿ. ಪಾರಿನಲ್ಲಿ ಮಸಾಲೆ ದೋಸೆಗೆ 125 ರೂಪಾಯಿ. ಅದೇ ಇಲ್ಲಿ ಆದ್ರಿಂದ ಕಮ್ಮಿ ಅಜ್ಮಾನ್. ಅದೇ ದುಬೈ ಸೈಡ್ ಹೋಗುದಾದ್ರೆ 500-600 ರೂಪಾಯಿ ಇರ್ತದೆ, ತುಂಬಾ ಎಕ್ಸ್ಪೆನ್ಸಿವ್ ಇರ್ತದೆ. ಮಟನ್, ಚಿಕನ್, ತಂದೂರಿ, ವೆಜಿಟೇಬಲ್, ಎಗ್ ಎಲ್ಲ ಉಂಟು. ತುಂಬ ವೆರೈಟಿ ಉಂಟು ಇವರ ಹತ್ರ. ಎಸ್ಪೆಷಲಿ ಊರದ ಐಟಮ್ಸ್ ಎಲ್ಲ ಉಂಟು. ಎಗ್ ಆಮ್ಲೆಟ್ಗೆ ಸಹ 125 ರೂಪಾಯಿ. ಹೊರಗೆ ಕ್ಯಾಟ್ರಿಂಗ್ ಹಾಗೂ ಪಾರ್ಟಿ ಆರ್ಡರ್ಸ್ ಸಹ ತಗೊಳ್ತಾರೆ ಇವರು. ಒಂದು ನೀರ್ ದೋಸೆಗೆ 1 ದಿರಂ, ಅಂದರೆ 25 ರೂಪಾಯಿ ಒಂದು ನೀರ್ ದೋಸೆಗೆ. ಅದನ್ನು ಕಮ್ಮಿ. ದುಬೈ ಸೈಡಲ್ಲೆಲ್ಲ ಇನ್ನೂ ಸಹ ಜಾಸ್ತಿ ಇರ್ತದೆ. ಅಂದರೆ ಅವರು ಸಹ ಸರ್ವೈವ್ ಆಗಬೇಕಲ್ಲ, ಅಲ್ಲೆಲ್ಲ ರೆಂಟ್ ಜಾಸ್ತಿ ಇರ್ತದೆ. ಅದರಿಂದಾಗಿ ಎಲ್ಲ ಮೆನ್ಯೂ ರೇಟ್ ಸಹ ಜಾಸ್ತಿ ಇರ್ತದೆ.
ವೀನಕ್ಕ ಅವರ ಫೇವ್ರೇಟ್ ಸೆಟ್ ದೋಸೆ ತಗೊಂಡ್ರು. ಸೆಟ್ ದೋಸೆ 10/10 ಅಂತೇಳಿ ಹೇಳಿದ್ರು. ಮಸಾಲೆ ದೋಸೆನೂ ಸೂಪರ್ ಆಗಿತ್ತು. ಕಿಯಾರನ ಬನ್ಸ್ ಅಂತೂ 10/10, ಒಳ್ಳೆ ಇತ್ತು, ಟೇಸ್ಟಿ ಇತ್ತು. ನಾನು ಪೂರಿ ಬಾಜಿ ತಗೊಂಡೆ. ಇಲ್ಲಿ ಬಂದರೆ ನೀವು ಇದು ಟ್ರೈ ಮಾಡಿ ಆಯಿತಾ. ಪೂರಿ ಅಂತೂ ಗೋಧಿದು ಪೂರಿ ತುಂಬ ಟೇಸ್ಟಿಯಾಗಿತ್ತು. ಶೀರ ತಗೊಂಡೆವು, ನಾನು ತಿನ್ನಲಿಲ್ಲ. ವೀನಕ್ಕ, ಗಂಡ ಹಾಗೂ ಕಿಯಾರ ತಿಂದರು. ಗಾಳಿ, ಸುಂಟರ ಗಾಳಿ ಹೋದೆವು. ಒಳ್ಳೆ ಇತ್ತು. ಸೇಮ್ ಟು ಸೇಮ್ ನಮ್ಮ ಮ್ಯಾಂಗ್ಳೂರಿ ಟೇಸ್ಟ್. ನನಗೆ ಪೂರಿ ಬಾಜಿ ಅಂತೂ ತುಂಬ ಖುಷಿ ಆಯಿತು. ಮೈದಾದಲ್ಲ ಪೂರಿ, ನಮ್ಮ ಗೋಧಿದು ಪೂರಿ ಭಾರಿ ಟೇಸ್ಟ್. ಗೋಧಿದು ಪೂರಿ ಹಾಗೂ ಬಾಜಿ ಎಲ್ಲ ಒಳ್ಳೆಯಿತ್ತು. ಗಿಡ ಸಾಂಬಾರು, ಮಸಾಲೆ ದೋಸೆ ಅದು ಸಹ ಒಳ್ಳೆಯಿತ್ತು. ತುಂಬ ಟೇಸ್ಟ್ ಇತ್ತು, ಒಳ್ಳೆಯಿತ್ತು, ಖುಷಿ ಆಯಿತು. ಊರದ್ದು ಊಟ ಸಿಗುವಾಗ ಹೊಟ್ಟೆ ಸಹ ಖುಷಿ, ನಾವು ಸಹ ಖುಷಿ. ಮತ್ತು ಗಾಳಿ ನೋಡಿ, ಯಾರು ಸಹ ನೆನೆಸ್ಬೇಕು ಕೊಂಚ ತಲೆ ಬಾಚದೆ ಬಂದಿದೆ ಅಂತೇಳಿ. ಸುಂಟರ ಗಾಳಿ, ಮಳೆ ಬರ್ತದೇನೋ ಇವತ್ತು. ಈಚೆ ಒಂದು ಡೇ ಟು ಡೇ ಸಹ ಉಂಟು, ಒಟ್ರಸಿ ಗಾಳಿ. ಹೀಗೆ ಒಟ್ಟಿಗೆ ಗಾಳಿ ಸೇರಿದಾಗ ಕೂದಲೆಲ್ಲ ಚಲ್ಲ ಪಿಲ್ಲಿ ಆಗ್ತದೆ. ನಾವು ನಮ್ಮ ಮನೆಯಲ್ಲಿ ಹೂದು ಚಟ್ಟಿಯನ್ನೆಲ್ಲ ಎಷ್ಟು ಒಳ್ಳೆಯಲ್ಲಿ ನೋಡ್ತೀವಿ, ಹಾಗೆ ಇಲ್ಲಿ ಎಲ್ಲ ಕಡೆ ಸಹ ಕೆಲಸ ಮಾಡಲಿಕ್ಕೆ ಜನ ಇದ್ದಾರೆ ಆಯ್ತಾ. ಅಷ್ಟು ಒಳ್ಳೆ ನೋಡ್ತಾರೆ. ಪ್ರತಿ ಗಿಡವನ್ನು ನೋಡುವಾಗಲೇ ನಿಮ್ಗೆ ಗೊತ್ತಾಗ್ತದಲ್ಲ. 2 ದಿನಕ್ಕೆ ಬಂದು ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ. ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಕಾಯಿಪಲ್ಯ ತಗೊಳ್ಳಿಕ್ಕೆ. ಟೊಮ್ಯಾಟೊಗಂತೂ ಕಂಡಪಟ್ಟೆ ರೇಟ್ ಆಗಿದೆ ಈಗ. ಟೊಮ್ಯಾಟೊ ಬಿಡಿ ಮಾರೆ, ನೀರುಳ್ಳಿ ರೇಟ್ ನೋಡಿ ಬಾಯೇ ಬರ್ತಿಲ್ಲ. 12.29 ದಿರಮ್ ಅಂದರೆ 330 ರೂಪಾಯಿ. ಒಬ್ಬರು ನನಗೆ ಕಮೆಂಟ್ ಮೂಲಕ ಕೇಳಿದ್ರು, ಬಸಾಲೆ ಸಿಗ್ತದಾ UAE ಅಂತೇಳಿ. ಬಸಾಲೆ ಬಿಡಿ ಮಾರಿ, ಇಲ್ಲಿ ತೊಂಡೆಕಾಯಿ, ಬೆಂಡೆಕಾಯಿ, ಬೊಂಬೆ, ಬಾಳೆಹಣ್ಣಿನ ಹೂ ಎಲ್ಲ ಸಿಗ್ತದೆ. ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಅದಕ್ಕೆ ಎಲ್ಲರೂ ಸಹ ಇಂಡಿಯಾಗೆ ಹೋದಾಗ ಬರಾಬ್ಬರಿ ತಿಂದು ಬರುದು, ಯಾಕಂದ್ರೆ ಇಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಈ ನೀರುಳ್ಳಿ ನೋಡಿ ಚಂದ ಉಂಟಲ್ಲ ಅಂತ ಹೇಳ್ತೀರಲ್ಲ, ಚಂದ ಉಂಟು. ಯಾಕಂದ್ರೆ ಇದು ಹಾಲೆಂಡಿಂದ ಬಂದದ್ದು. ಕೆಜಿಗೆ 14 ದಿರಮ್, 350 ರೂಪಾಯಿ ಮಾರೆ ಕೆಜಿಗೆ. ಒಳ್ಳೆಯಲ್ಲವಾ? ಒಂದು ಕಟ್ಟೆಗೆ ಎಷ್ಟು ಇಲ್ಲಿ? 1 ದಿರಮ್. ಎಲ್ಲ ಗ್ರೀನ್ಸ್ ಇಲ್ಲಿ ಇಡುದು. ಹಾಂ, 2 ಸಾಕು. ಚಿಲ್ಲಿಗೆ ಸ್ವಲ್ಪ ಹಾಕಲಿಕ್ಕೆ ಬೇಕಿದೆ? ಇಲ್ಲ, 2 ಸಾಕು. ನಾ ಗ್ರೀನ್ ಚಿಲ್ಲಿಗೆ ಸಾಕು, 2 ಸಾಕು. ಲಾಸ್ಟ್ ರೋ ಅಲ್ಲಿ ಇಂಡಿಯಾದು ನೀರುಳ್ಳಿ ಸಹ ಉಂಟು ಮಾರೆ. ಇದನ್ನು ನೋಡಿ ಹಾಟು ಸ್ವಲ್ಪ ಮಾತಾಡಿತು. ಇದಕ್ಕೆ 4 ದಿರಮ್ ಅಂದ್ರೆ 100 ರೂಪಾಯಿ. ಈ ಸೂಪರ್ ಆದ ಮಣ್ಣಿನ ಕ್ಲೇ ಪಾಟಿಗೆ 11 ದಿರಮ್. ನೋಡಿ, ಪೋಮಿ ಟೊಮ್ಯಾಟೊ ಪೇಸ್ಟ್, ಟೂತ್ ಪೇಸ್ಟ್ ಅಂತ ಬಂತು ಬಾಯಲ್ಲಿ. ಇದು ನೋಡಿ ಟೊಮ್ಯಾಟೊ ಪೇಸ್ಟ್. ಇದು ಕನ್ಫ್ಯೂಸ್ ಆಗ್ಬೋದು, ಬನಾಲೆಗೆ ಹಾಕುದಾ ಬಾಯಿಗೆ ಹಾಕುದಾ ಅಂತೇಳಿ. ಇದಕ್ಕೆ 5 ದಿರಮ್. ಪೋಮಿ ಟೊಮ್ಯಾಟೊ ಪೇಸ್ಟ್ ಕೊಂಡ ಆಟ ಆಗ್ತದೆ ಹೆಸರು ಕೇಳುವಾಗಲ್ಲ. ಚಾಪ್ಡ್ ಟೊಮ್ಯಾಟೋಸ್ ಮನೆಯಲ್ಲಿ ಕಟ್ ಮಾಡಲಿಕ್ಕೆ ಪುರ್ಸೊತ್ತಿಲ್ಲದವ್ರಿಗೆ ಚಾಪ್ ಮಾಡಿ ಸಹ ಕೊಡ್ತಾರೆ. ಖಾಲಿ ಬಾಣಲೆಗೆ ಹಾಕಿದರೆ ಆಯಿತು. ಎಂತ ಬೇಕು ಆ ಟೊಮ್ಯಾಟೊ ಅಲ್ಲಿ ಒಂದು 10 ಟೈಪ್ ಉಂಟು. ಪ್ಯೂರಿ ಬೇಕಾ, ಗರಿಯಾಗಿ ಕಟ್ತದ್ದು ಬೇಕಾ, ಪೇಸ್ಟ್ ಬೇಕಾ, ಸಾಸ್ ಬೇಕಾ, ಓ ದೇವರೇ ಎಷ್ಟು ಉಂಟು ನೋಡಿ ಟೊಮ್ಯಾಟೊ ಅಲ್ಲಿ. ಇದೆಲ್ಲ ಇದು ಮ್ಯಾಗಿ ಕ್ಯೂಬ್ಸ್ ಹೇಳ್ತಾರೆ. ಇದರಲ್ಲಿ ಸಹ ಅಜ್ಜಿನಮೋಟೊ ಹಾಕ್ತಾರೆ, ತಿನ್ನಬಾರ್ದು ಅಂತೇಳಿ. ನಾನು ತರೋದೇ ಇಲ್ಲ, ಅವಾಯ್ಡ್ ಮಾಡ್ತೇನೆ. ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮೂಲಕ ಹೇಳಿ. ವೆಜಿಟೇಬಲ್ ಸ್ಟಾಕ್ಸು ಉಂಟು. ಕೊಕೊನಟ್ ಮಿಕ್ಸ್ ಪೌಡರ್, ಇದು ಪೌಡರ್, ಇದು ಮಿಲ್ಕ್ ಸಪ್ರೇಟ್. ಪೌಡರ್ಗೆ 39 ದಿರಮ್. ಮಿಲ್ಕ್ ಇಷ್ಟು ದೊಡ್ಡ ಕಂಟೈನರ್ಗೆ 8.5 ದಿರಮ್. ಥೈಲ್ಯಾಂಡಿಂದ ಬಂದ ಬೊಂಡ, ಏನು ರಗಳೇ ಇಲ್ಲ. ಕುಡ್ದು ಸ್ಟ್ರಾ ಹಾಕಿ ಕುಡ್ದು ತೆಗೆದು ಬಿಸಾಡಿದರೆ ಆಯಿತು. ಒಂದು ಬೊಂಡಗೆ 281 ರೂಪಾಯಿ. ಈದಾದ ಕಾರಣ ಕೋಳಿಗೆ ಒಟ್ರಾಸಿ ರೇಟ್ ಆಗಿದೆ 20 ದಿರಮ್ ಅಂದರೆ 510 ರೂಪಾಯಿ 1 kg ಕೋಳಿಗೆ. ಯಾವ ದೇಶದ ಮಾಂಸ ಬೇಕು ಎಲ್ಲ ಸಿಗ್ತದೆ. ತುಂಬ ಬೇರೆ ಬೇರೆ ದೇಶದ ಜನರು ಇಲ್ಲಿ ವಾಸ ಮಾಡುವ ಕಾರಣ ತುಂಬ ಬೇರೆ ಬೇರೆ ಟೈಪುದು ಮಾಂಸ ಇಲ್ಲಿ ಸಿಗ್ತದೆ. ಖಾಲಿ ಎಲು ಬೇಕಿದ್ರೆ ಸಹ ಸಿಗ್ತದೆ. ಸೂಪ್ ಮಾಡಿ ಕುಡಿಯುವವ್ರಿಗೆ ಅದು ಸಹ ಆಪ್ಷನ್ ಉಂಟು ಇಲ್ಲಿ. ಹೆಚ್ಚಿನ ಮಕ್ಕಳು ಬೇಡ್ತಿದ್ದಾರೆ, ಅದು ಸರಿ ಅಲ್ಲ. ಅವರವರ ರಿಲೇಟಿವ್ಸ್ ಹತ್ರ ಕೇಳಿದ್ರೆ ಚಿಂತಿಲ್ಲ. ರೋಡಲ್ಲಿ ಹೋಗುವ ಬರುವ ಅಂತ ಇದು ಕೊಡಿ ಅಂತ ಕೇಳ್ತಿದ್ದಾರೆ. ಅವರವರ ರಿಲೇಟಿವ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಹತ್ರ ಕೇಳೋದು ಬೇರೆ, ರೋಡಲ್ಲಿ ಸಡನ್ ಆಗಿ ಬಂದು ಕೇಳೋದು ಬೇರೆ ಅಲ್ಲ. ಮಧ್ಯಾಹ್ನ ಭೋಜನಕ್ಕೆ ಗಂಡ ಸ್ಪೆಷಲ್ ಆಗಿ ಇವತ್ತು ಚೈನೀಸ್ ಐಟಮ್ ಮಾಡ್ತಾನಂತ ಹೇಳಿದ್ರು.
ಸೊ ಎಗ್ ಹಾಗೂ ಚಿಕನ್ ಫ್ರೈಡ್ ರೈಸ್ ಮಾಡಿ ಒಂದು ಚಿಕನ್ದು ಸ್ಪೆಷಲ್ ಐಟಮ್ ಮಾಡಿದ್ದಾರೆ. ಸಾಲ್ಟ್ ಬೇಗ ಕುಂದರ್ಸ್ಬೇಕಂತೆ ನಾವು ಈಗ ಸಾಲ್ಟ್ ಬೇಗ ಮಾಡ್ಲಿಕ್ಕೆ ಗಂಡ ಸ್ವಲ್ಪ ಸ್ಟೈಲಲ್ಲಿ ಉಪ್ಪು ಹಾಕ್ಲಿಕ್ಕೆ ಹೋದದು. ಉಪ್ಪು ಹಾಕ್ಲಿಕ್ಕೆ ಹೋಗಿ ಕೊಲ್ಪೆ ಹಿಡಿತು ಮಾರೆ. ಇಲ್ಲಿ ಒಂದು ಫೇಮಸ್ ರೆಸ್ಟೋರೆಂಟ್ ಉಂಟು, ಆ ಜನ ಹಾಗೆ ಉಪ್ಪು ಹಾಕುದು. ಸೊ ಅವರು ಸಹ ಅವರಾಗಿ ಕಾಪಿ ಮಾಡ್ಲಿಕ್ಕೆ ಹೋದದು. ಫ್ರೈಡ್ ರೈಸ್ ಖಾಲಿ ತಿಂದ್ರೆ ಫ್ರೈಡ್ ರೈಸ್ಗೆ ಬೇಜಾರಾಗುದಿಲ್ಲವಾ, ಸೈಡಲ್ಲಿ ಒಂದು ಎಂತಾಚೆ ಇರ್ಬೇಕಲ್ಲ. ಅದಕ್ಕೆ ಅವರು ಚಿಕನ್ ಡ್ರೈ ಐಟಮ್ ಮಾಡಿದ್ರು, ಚಿಕನ್ ಚಿಲ್ಲಿ ಮಾಡಿದ್ರು. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಟೇಸ್ಟ್ ಮಾಡಿ ನೋಡುವ. ಚಿಲ್ಲಿ ಒಳ್ಳೆಗಿದೆ. ಫ್ರೈಡ್ ರೈಸ್ ಇರಲ್ಲ, ಫ್ರೈಡ್ ರೈಸ್ ಒಳ್ಳೆಗಿದೆ. ಫ್ರೈಡ್ ರೈಸ್ ಒಳ್ಳೆಗಿದೆ, ಚಿಲ್ಲಿ ಸಹ ಒಳ್ಳೆಗಿದೆ. ನೋಡು ಒಮ್ಮೆ ರೆಸಿಪಿ ಚಾನಲ್ಗೆ ಇದು ರೆಸಿಪಿ ಹಾಕುವ. ಬಟ್ ಒಳ್ಳೆಗಿದೆ, ಸತ್ಯ ಹೇಳ್ಬೇಕಾದ್ರೆ ಒಳ್ಳೆಗಿದೆ. ಟು ಗುಡ್. ಥ್ಯಾಂಕ್ ಯು. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ. ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಜೋರು ಮಳೆ ಬಂದಿದೆ. ಏಳುವಾಗ ರೋಡೆಲ್ಲ ಕ್ಲೀನ್ ಉಂಟು, ಪಳ ಹೊಳಿತಾ ಉಂಟು. ಅಷ್ಟೇನು ಬರಲಿಲ್ಲವೇನ, ಹೆಚ್ಚು ಬರ್ತಿದ್ರೆ ನೀರು ನಿಲ್ತಿತ್ತು. ಕಳೆಗೆ ಮಗ, ನೀರು ಕಳೆಗೆ ಅಲ್ಲ ಇರೋದು. ಇಲ್ಲೆಲ್ಲ ನೀರ್ದು ಬಾಟ್ಲಿ ನೋಡಿ ಹೇಗೆ ಇಡ್ತಾರೆ, ಮತ್ತೆ ಡೆಲಿವರ್ ಮಾಡೋದು ಒಂದೊಂದು ಮನೆಗೆ. ನಿನ್ನೆ ಮಳೆ ಬಂದದ್ರಿಂದ ಎಲ್ಲ ಕಡೆ ನೀರು. ಹೆಚ್ಚೇನು ಮಳೆ ಬರಲಿಲ್ಲ, ಸ್ವಲ್ಪ ಆದರೂ ಸಹ ಇಲ್ಲಿ ನೀರು ನಿಲ್ತದೆ. ಬಟ್ ಟೆಂಪ್ರೇಚರ್ ತುಂಬ ಕಮ್ಮಿ ಆಯಿತು. ಸ್ವಲ್ಪ ಸೆಕೆ ಇತ್ತು, ಈಗ ಅಷ್ಟು ಸೆಕೆ ಇಲ್ಲ, ಸ್ವಲ್ಪ ತಂಪು ಆಗ್ತಾ ಬಂತು. ಇನ್ನುಂಟು ಮಧ್ಯಾಹ್ನಕ್ಕೆ ರೋಸ್ಟಿಂಗ್, ಅದು ಬೇರೆ. ಕಸನ್ ಮನೆಯಲ್ಲಿ ಇದ್ದೇವೆ, ರಜೆ ಅಲ್ಲ ಇವತ್ತು ಸಾಟರ್ಡೆ. ಎಲ್ಲಿ ಸಹ ಹೊರಗೆ ಹೋಗಲಿಲ್ಲ ನಾವು, ಸೇಫ್ಟಿ ಪ್ರಿಕಾಷನ್ ಆಗಿ ಮನೆಯಲ್ಲೇ ಇದ್ದೇವೆ ನಾವು. ಸುಮ್ಮನೆ ಹೋಗಿ ಯಾಕೆ ಎಂತ ಆಗುದಿಲ್ಲ, ಬಟ್ ಸ್ಟಿಲ್ ಯಾಕೆ ಅಲ್ಲ. ಎಲ್ಲ ನೀರು ನಿಲ್ಲುದು, ಒಟ್ರಾಸಿ ನೀರು ನಿಲ್ಲುದು. ಇವತ್ತು ಸಹ ಎಲ್ಲ ಗಾಡಿ ಉಂಟು, ಖಾಲಿ ಒಬ್ಬರು ಹೋಗಿದ್ದಾರೆ, ಬಾಕಿ ಎಲ್ಲರೂ ಸಹ ಈದಿಗೆ ಸಹ ಇದ್ದಾರೆ, ಮನೆಯಲ್ಲೇ ಇದ್ದಾರೆ. ನೀರು ನೋಡಿ ಎಷ್ಟು ತುಂಬಿದೆ ಇಲ್ಲಿ, ಖಾಲಿ ಇಷ್ಟೇ. ಬಟ್ ಅಲ್ಲೆಲ್ಲ ಡ್ರೈ ಉಂಟು, ತಗ್ಗು ಜಾಗದಲ್ಲಿ ನೀರು ತುಂಬಿದೆ ಅಷ್ಟೆ. ಮೋಡಾಗಿದೆ. ಇಲ್ಲಿ ಸಹ ನೀರು ತುಂಬಿದೆ, ಇಲ್ಲಿ ಸಹ ನೀರು ತುಂಬಿದೆ. ಹೊರಗೆ ವಿಡಿಯೋ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ, ಆದರೆ ವಿಡಿಯೋ ತೆಗಿಲಿಕ್ಕೆ ಎಷ್ಟು ಕಷ್ಟ ಉಂಟು ನೀವೇ ನೋಡಿ. ಇಲ್ಲೆಲ್ಲ ಸ್ಪೀಡ್ ಜಾಸ್ತಿ ಅಲ್ಲ, ಸೊ ಗಾಳಿ ಅಂತೂ ಭಯಂಕರ. ಈ ತಲೆಯಲ್ಲಿರುವ 4 ಕೂದಲನ್ನು ಅಡವಿಟ್ಟು ವಿಡಿಯೋ ತೆಗಿತಾ ಇದ್ದೇನೆ ನಿಮಗೆಲ್ಲ ತೋರಿಸ್ಲಿಕ್ಕೆ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ಮಾರೆ. ಸಂಜೆಗೆ ನಮ್ಮ ಮನೆ ಹತ್ರ ಇರುವ ಬರ್ಡ್ಸ್ ಮಾರ್ಕೆಟ್ಗೆ ಬಂದಿದ್ದೇವೆ. ಹಕ್ಕಿಗಳು ಸಹ ಉಂಟಲ್ಲ, ಅದರ ಊಟ ಸಹ ಉಂಟು, ಕೇಜ್ ಸಹ ಉಂಟು, ಸ್ಟ್ಯಾಂಡ್ ಸಹ ಉಂಟು. ಎಷ್ಟು ಹಕ್ಕಿ ಉಂಟು, ಹೌದು ಮಗ. ಲವ್ ಬರ್ಡ್ಸ್, ಡಿಫ್ರೆಂಟ್ ಟೈಪ್ದು ಹಕ್ಕಿ. ರ್ಯಾಬಿಟ್ ಸಹ ಉಂಟು. ಎಸ್, ಕರೆಕ್ಟ್. ये सेम है, ये वाला सस्ता है, ये 220 और इसमें ये वाला 250 है। इसका रेट क्या पड़ता है? उसका हेड फुल रेट है और ये कैश रेट है। ಇದು ಒಂದು ಹಕ್ಕಿಗೆ 130. ಇದು ಒಂದು ಹಕ್ಕಿಗೆ. ಇದು 2 ಹಕ್ಕಿ ಅಂದರೆ ಗಂಡು ಹೆಣ್ಣಿಗೆ 350 ರೂಪಾಯಿ, 50 ದಿರಂ. 2 ಗಂಡು ಹೆಣ್ಣು ಹಕ್ಕಿಗೆ. ಯಾರನ್ಗೆ ಫುಲ್ಲು ಖುಷಿಯಾಗಿದೆ ನೋಡಿ, ಅಲ್ಲಾಡ್ತಿಲ್ಲ ಅಲ್ಲಿಂದ. ಅವಳಿಗೆ ರ್ಯಾಬಿಟ್ ಇಷ್ಟ ಆಯಿತು. ರ್ಯಾಬಿಟ್ ಇಲ್ಲಿ ಕೊಂಡೋಗಿ ಜಾಗ ಇಲ್ಲ ಅಲ್ಲ ಇಡಲಿಕ್ಕೆ. ಊರಲ್ಲಾದರೆ ಕೊಂಡೋಗಿ ಇಡ್ಬೋದು, ಇಲ್ಲಿ ಜಾಗ ಇಲ್ಲ. ಮನುಷ್ಯರು ಓಡಾಡಲಿಕ್ಕೆ ಜಾಗ ಇಲ್ಲ, ಇನ್ನು ರ್ಯಾಬಿಟನ್ನು ಎಲ್ಲಿ ಇಡೋದು. ಎಲ್ಲ ಕಡೆ ಕುಯ್ 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 ಸೌಂಡ್ ಕೇಳ್ತಾ ಉಂಟು.
ಪಾರಿವಾಳ ಸಹ ಉಂಟು, ಬಿಳಿ ಪಾರಿವಾಳ ನೋಡಿ, ಬೇರೆ ಬೇರೆ ಕಲರ್ದು ಪಾರಿವಾಳ ಜೋಡಿಯಾಗಿ ಇಟ್ಟಿದ್ದಾರೆ. ಇಲ್ಲಿ ಕೋಳಿ ಸಹ ಉಂಟು, ಹುರಿದು ಕೋಳಿ ನೋಡಿ. ಅಂದೆ ನಮ್ಮ ಮಂಗಳೂರು ಈರೋ ಪದಾರು, ಮಂಗಳೂರು 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 ಎಲ್ಲ ಹುರಿದು ಕೋಳಿ ಇಲ್ಲಿ. ಊರಿಗೆ ಒಂದಾಗ ಆಗ್ತದೆ ಮಾರಿದ್ದು ಕೂಗುವಾಗ. ಇದು ನೋಡಿ ಅಂತ ಒಂಟೆ ಬೇರೆ ರೆಕ್ಕೆ ಎಲ್ಲ ಸ್ಪ್ರೆಡ್ ಮಾಡಿ ನಿಂತಿದೆ. ಗೊತ್ತಿಲ್ಲ ಅವಳು ಇಲ್ಲಿಂದ ಕೊಂಡೋಗುವ ಮಗ ಇವರನ್ನು. ಕ್ಯೂಟ್ ಉಂಟು, ಕೊಂಡೋಗುವನ ಕ್ಯಾರ? ಹೆದರಿರೋದ್ಯಾ? ಹೆದರ್ಬೇಡ. ಇಂತ ಊಟ ಹುಡುಕುದ? ಊಟ ಉಂಟು ಮಗ, ಅಲ್ಲಿ ಬೌಲಲ್ಲಿ ಹಾಕಿ ಇಟ್ಟಿದ್ದಾರೆ. ಊಟ ತರ್ಲಿಕ್ಕೆ ಹೋಗ್ತಿದ್ದ. ಇವಳು ಹಕ್ಕಿಗಳಿಗಿಂತ ಜಾಸ್ತಿ ಇವಳದು ಡಾನ್ಸ್ ಆಗ್ತಾ ಉಂಟು. ಫುಲ್ ಅದೇ ಮಾರ್ಕೆಟ್, ಎಲ್ಲ ಹಕ್ಕಿಗಳ ಮಾರ್ಕೆಟ್, ಹಾಗೂ ಅದರ ಊಟ ಸಹ ಸಿಗ್ತದೆ ಇಲ್ಲಿ ನೋಡಿ. ಅಂತೆ ಕಲರ್ ಕಲರ್ ಹಕ್ಕಿ. ಅಲ್ಲಿ ಒಂಟೆಗಳದ್ದು ಸಹ ಫೀಡ್ ಎಲ್ಲ ಸಿಗ್ತದೆ ನೋಡಿ. ಒಂಟೆಗಳ ಫೀಡ್, ಒಂಟೆಗಳ ಟ್ರೇಡಿಂಗ್ ಎಲ್ಲ ಮಾಡ್ತಾ ಇದು ಫುಲ್ ಅದೇ ಏರಿಯಾ. ಹಕ್ಕಿ ಹಾಗೂ ಅದರ ಫುಡ್, ಪ್ರಾಣಿಗಳ ಫುಡ್ ಎಲ್ಲ ಸಿಗ್ತದೆ ಇಲ್ಲಿ. ಕ್ಯಾರ ಕಮ್, ಎಂತ ಬೇಕು? ಆಯ್ತು ಮಗ, ನೋಡಿ ಆಯ್ತು, ಬಾ ಹೋಗುವ. ಎಂತ ಬೇಕು? ವಿಚ್ ಬರ್ಡ್? ಓಕೆ, ಬಾ ಹೋಗುವ. ಅವ್ರು ತಿಂತಾರೆ ಮಗ, ನಾವು ಕೊಂಡೋಗುವ. ಯಾವಾಗಾದ್ರೂ ಬೇರೆ ಟೈಮ್ ಬಂದು ಕೊಂಡೋಗುವ. ಓಕೆ, ಬಾ 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 ಮಗ, ಬಾ ಬಲೆ, ಬಾ ಬಾ ಹೋಗುವ ಬಾ. ನಾಳೆಯಿಂದ ಫುಲ್ ಡೇ ನನ್ನ ಅಪ್ಪನಿಗೆ ಶಾಲೆ. ಇನ್ನೊಂದು ಗೋಣಿಯಲ್ಲಿ ಕುತ್ಕೊಂಡು ಹೋಗಿದ್ದೆ. ಹೋಗ್ತೀಯಾ? ಇವಳಿಗೆ ಈ ವಾರ ಅಲ್ಲ, ನೆಕ್ಸ್ಟ್ ವಾರ ಶಾಲೆ. ನಾಳೆಗೆ ನಮಗೆ ರಾಗಿ ದೋಸೆ. ರಾಗಿ ಒಳ್ಳೆ ರೀತಿಯಲ್ಲಿ ತೊಳಿತಾ ಇದ್ದೇನೆ. ಪ್ಯಾಕೆಟಲ್ಲಿ ಎಷ್ಟು ಚಂದ ಕಂಡಿತು ರಾಗಿ, ಆದರೆ ತೊಳೆಯುವಾಗ ನೋಡಿ ಅಂತೆ ಎಷ್ಟು ಗಸಂಟುಂಟು ಮಾರೆ. ನಾಳೆಯಿಂದ ನನ್ನ ಡ್ಯೂಟಿ ಸ್ಟಾರ್ಟ್. ಗಂಡನಿಗೆ ಕೆಲಸ ಉಂಟು, ಸೊ ಬೆಳಿಗ್ಗೆ ಬೇಗ ಎದ್ದು ದೋಸೆ ಮಾಡ್ಬೋದು. ಬೆಳಿಗ್ಗೆ ಎದ್ದು ಗ್ರೈಂಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ, ಬೇಕಿದ್ರೆ ನೀರುಳ್ಳಿ ಕಾಯಿ ಮೆಣಸು ಎಲ್ಲ ಹಾಕ್ಬೋದು, ಇನ್ನೂ ಸಹ ಒಳ್ಳೆ ಆಗ್ತದೆ ದೋಸೆ. ಅವ್ರದ್ದು ಯೂನಿಫಾರ್ಮ್ ಎಲ್ಲ ಬಂತು ನಾಳೆಗೆ ಲಾಂಡ್ರಿಯಿಂದ. ಇನ್ನು ನಾಳೆಯಿಂದ ಫುಲ್ ಡೇ. ಇಲ್ಲಿ ಇಸ್ತ್ರಿ ಮಾಡಿದ್ದಕ್ಕೆ ಒಂದು ಶರ್ಟಿಗೆ 1.5 ದಿರಮ್, ಒಂದು ಶರ್ಟಿಗೆ 1.5 ದಿರಮ್, ಪ್ಯಾಂಟಿಗೆ ಸಹ 1.5 ದಿರಮ್. ರಮದಾನ್ ಟೈಮಲ್ಲಿ ಬೇಗ ಬರ್ತಿದ್ರು. ಒಂದು 3 ಗಂಟೆಗೆ ಆಫೀಸ್ ಬಿಟ್ಟರೆ 3-4 ಗಂಟೆಗೆ, ಒಂದು 5:30 ಒಳಗೆ ಮನೆ ಮುಟ್ತಿದ್ರು. ಒಟ್ಟಿಗೆ ಸೇರಿಕೊಂಡು ಚಹಾ ಕಾಫಿ ಎಲ್ಲ ಕುಡಿತಿದ್ದೆವು. ಒಟ್ಟಿಗೆ ಡಿನ್ನರ್ ಎಲ್ಲ ಮಾಡುವ ಸೌಭಾಗ್ಯ ಇತ್ತು ನಮಗೆ 30 ದಿನ. ಈಗ ರಮದಾನ್ ಆಯ್ತಾ, ಇನ್ನು ಫುಲ್ ಡೇ ಕೆಲಸ. ಬೆಳಿಗ್ಗೆ ಹೋದವರು ಇನ್ನು ರಾತ್ರಿಗೆ ಬರೋದು ಮನೆಗೆ. 8:30-9 ಆಗ್ತದೆ ಮನೆಗೆ ಬರುವಾಗ. ಸೊ ಇನ್ನು ಡಿನ್ನರ್ ಸಹ ಪ್ಯಾಕ್ ಮಾಡಿ ಕೊಡೋದು ನಾನು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಕೋರ್ಸ್ ಮೀಲ್ ಎಲ್ಲ ಪ್ಯಾಕ್. ಅವ್ರು ಅಲ್ಲೇ ತಿನ್ನೋದು. ಯಾಕೆಂದರೆ ಮನೆಗೆ ಬಂದು ಊಟ ಮಾಡಿ ಮತ್ತೆ ಮಲಗುದಂದರೆ ಡೈಜೆಷನ್ ಆಗಲಿಕ್ಕೆ ಟೈಮ್ ತಗೊಳ್ತದಲ್ಲ. ಸೊ ಆಫೀಸಲ್ಲಿ ಅವರು 7 ಗಂಟೆಗೆ ಸಂಜೆಗೆ ಊಟ ಮಾಡ್ತಾರೆ. ಮತ್ತೆ ಮನೆಗೆ ಬಂದು ಸ್ವಲ್ಪ ಹೊತ್ತಿದ್ದು ಮಲಗಿದ್ರೆ ಸರಿ ಆಗ್ತದೆ. ಅಟ್ಲೀಸ್ಟ್ ಒಂದು 2-3 ಅವರ್ಸ್ ಸಿಗ್ತದೆ ಡೈಜೆಷನ್ಗೆ. ಸೊ ಅದರಿಂದ ನಾನು ಎಲ್ಲ ಪ್ಯಾಕ್ ಮಾಡಿ ಕೊಡೋದು, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಸೊ ಅದರಿಂದ ಬೇಗ ಹೇಳ್ಬೇಕು ಇನ್ನು ನಾಳೆಯಿಂದ. ನನಗೆ ಸಹ ಗಮ್ಮತ್ತು. 4 ರಮದಾನ್ ಟೈಮಲ್ಲೆಲ್ಲ ಲೇಟ್ ಹೇಳ್ತಿದ್ದೆ. ಇನ್ನು ಬ್ಯಾಕ್ ಟು ಡ್ಯೂಟಿ. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ, ಇಲ್ಲಿ ಇಫ್ತಾರಿ ಟೈಮ್ಗೆಲ್ಲ ಎಲ್ಲರಿಗೆ ಸಹ ಫುಡ್ ಬಾಕ್ಸ್ ಎಲ್ಲ ಕೊಡ್ತಾರೆ, ಮುಸ್ಲಿಂ ಕಂಟ್ರಿ ಆದ ಕಾರಣ ಅಂತೇಳಿ. ಅದಕ್ಕೆ ಒಬ್ಬರು ಹೇಳಿದ್ರು, ಈಗ ಊರಲ್ಲಿ ಸಹ ಕೊಡ್ತಾರೆ. ಒಳ್ಳೆ ವಿಷಯ ಅದು, ಊರಲ್ಲಿ ಸಹ ಕೊಡ್ತಾರೆ. ಯಾಕಂದರೆ ಆಕ್ಸಿಡೆಂಟ್ ಅವಾಯ್ಡ್ ಮಾಡಲಿಕ್ಕೆ ಪಂಪ್ವೆಲ್ಲಲ್ಲಿ ಫುಡ್ ಕಿಟ್ ಎಲ್ಲ ಕೊಡ್ತಾರೆ. ಭಾರಿ ಒಳ್ಳೆಯ ವಿಷಯ ಅದು, ತುಂಬ ಒಳ್ಳೆಯ ಇನಿಷಿಯೇಟಿವ್. ಎಲ್ಲ ಕಡೆ ಕೊಟ್ಟರೆ ತುಂಬ ಜನರ ಫಾಸ್ಟ್ ಕರೆಕ್ಟ್ ಟೈಮಲ್ಲಿ ಬ್ರೇಕ್ ಆಗ್ಬೋದು, ಮತ್ತು ಆಕ್ಸಿಡೆಂಟ್ಸ್ ಎಲ್ಲ ಅವಾಯ್ಡ್ ಮಾಡ್ಬೋದು. ಯಾಕಂದರೆ ಇಡೀ ದಿನ ಫಾಸ್ಟ್ ಮಾಡ್ತಾರಲ್ಲ. ಸೊ ಭಾರಿ ಒಳ್ಳೆಯ ವಿಷಯ. ಖುಷಿ ಆಯಿತು ಕೇಳಿ. ಇಲ್ಲಿ ಇನ್ನೂ ಸಹ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಮುಸ್ಲಿಂ ಕಂಟ್ರಿ ಅಂತೇಳಿ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ಎಲ್ಲ ಕಡೆ ರೋಡಲ್ಲಿ ಸಹ ಸಿಗ್ನಲಲ್ಲಿ ಸಹ
ಊರಲ್ಲಿ ಒಂದೇ ಕಡೆ ಅಲ್ಲ, ಅಂದರೆ ಪಂಪ್ವೆಲ್ ಮತ್ತು ಒಂದು ಸ್ವಲ್ಪ ಕಡೆ, ಅಂದರೆ ಕೆಲವು ಇದಿರ್ತದೆ, ಕಂಡೀಷನ್ಸ್ ಇರ್ತದೆ, ಎಲ್ಲ ಸಿಗ್ನಲ್ ಅಲ್ಲೆಲ್ಲ ಕೊಡಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ಅಂತೂ ಸಿಗ್ನಲ್ ಅಲ್ಲಿ ಮತ್ತೆ ಕೆಲವು ಲೇಬರ್ ಕ್ಯಾಂಪ್ಸ್ ಎಲ್ಲ ಇರ್ತದೆ, ಅವ್ರಿಗೆಲ್ಲ ಸಂಬಳ ಕಮ್ಮಿ ಅಲ್ಲ, ಸೊ ಅಂಥವ್ರ ಏರಿಯಾದಲ್ಲಿ ಹೋಗಿ ಹಣ ಕೊಡ್ತಾರೆ, ಫುಡ್ ಕಿಟ್ ಕೊಡ್ತಾರೆ. ಮತ್ತು ಇಲ್ಲಿ ಅಂತೂ ಗಲ್ಲಿಯಲ್ಲಿ ಇರ್ತದೆ, ಫುಡ್ ಕಿಟ್ಸ್ ಕೊಡ್ತಾ ಇರ್ತಾರೆ. ಬೇಡ ಅಂತ ಹೇಳಿದ್ರೆ ಸಹ ಕೊಡ್ತಾರೆ. ನನ್ನ ಹಸ್ಬೆಂಡ್ಗೆ ಲಾಸ್ಟ್ ಟೈಮ್ ಕೊಟ್ಟಿದ್ರು. ಅವ್ರು ಮತ್ತೆ ಹೋಗಿ ಸಿದ್ದಿಗ್ದು ಮಗನಿಗೆ ಫುಡ್ ಕಿಟ್ ಅಂದರೆ ತುಂಬಾ ಇಷ್ಟ, ಸೊ ಅವನಿಗೆ ಹೋಗಿ ಕೊಟ್ಟರು. ಯಾಕಂದರೆ ನಾವು ಫಾಸ್ಟಿಂಗ್ ಮಾಡ್ತಿಲ್ಲ ಅಲ್ಲ, ಅವ್ರು ಫಾಸ್ಟಿಂಗ್ ಮಾಡ್ತಿದ್ದಾರೆ, ಸೊ ಅವರಿಗೆ ಹೋಗಿ ಕೊಟ್ಟರು. ಸೊ ಇದು ಭಾರಿ ಒಳ್ಳೆಯ ವಿಷಯ. ಊರಲ್ಲಿ ಸಹ ಹೀಗೆ ಉಂಟು ಅಂತೇಳಿ ಕೇಳಿ ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಇನಿಷಿಯೇಟಿವ್. ಇನ್ನು ಆಯಿತು, ನೆಕ್ಸ್ಟ್ ವಾರ ಫುಲ್ ಮಳೆ ಅಂತೇಳಿ ಫೋಕಾಸ್ಟ್ ಉಂಟು. ಬೊಲ್ಲ ಇರ್ಬೋದು ಇನ್ನೆಲ್ಲ ಕಡೆ. ನೆಕ್ಸ್ಟ್ ವಾರ ಅಂತೂ ಹೇಳೋದೇ ಬೇಡ, ಒಟ್ರಾಸಿ ಮಳೆ ಉಂಟು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ವಾರ ಅಂದರೆ ಇದೇ ವಾರ, ಮಂಡೇ ಟು ಸಾಟರ್ಡೆ. ಸೊ ನಾವು ಪ್ರಿಪೇರ್ಡ್ ಆಗಿರಬೇಕು. ಬಟ್ಟೆಯನ್ನೆಲ್ಲ ಒಳಗೆಯನ್ನು ಒಣಗಲಿಕ್ಕೆ ಹಾಕಬೇಕು, ಯಾಕಂದರೆ ಇಲ್ಲಿ ಮಳೆ ಬಂದರೆ ಒಟ್ರಾಸಿ ಆಗ್ತದೆ. ನೋಡುವ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೇನೆ ಹೇಗಿರ್ತದೆ ಇಲ್ಲಿ ಮಳೆ ಬಂದರೆ ಅಂತೇಳಿ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಲ್ಲ, ಅಷ್ಟೊರೆಗೆ ಟೇಕ್ ಕೇರ್, ಬಾಯ್ ಬಾಯ್. Here we meet once again.